ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ನೇಹಿತರೆ, ಏನು ಕರ್ನಾಟಕ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವಂತಹ ಅಂದರೆ 6ರಿಂದ 8ನೇ ತರಗತಿವರೆಗೆ ಬೋಧನೆ ಮಾಡುವಂತಹ ಪದವೀಧರ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ವಿಸ್ತೃತವಾದಂತಹ ನಿಯಮಾವಳಿಗಳನ್ನು ಕೂಡ ಬಿಡುಗಡೆ ಮಾಡಿದೆ. ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋವನ್ನು ಕೂಡ ಮಾಡಿದ್ದೆ ನಾನು. ಇವತ್ತಿನ ಈ ಒಂದು ವಿಡಿಯೋನಲ್ಲಿ ಈ ಏನು ಪದವೀಧರ ಶಿಕ್ಷಕರ ನೇಮಕಾತಿಯ ವಿಚಾರವಾಗಿ ತೆಗೆದುಕೊಂಡು ನೋಡಿದಾಗ ಏನು ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಆಯ್ಕೆ ಮಾಡಿಕೊಳ್ಳುವಂತಹ ಒಂದು ಪ್ರಕ್ರಿಯೆ ನಡೆಯುವಂಥದ್ದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಾವಿಷನಲ್ ಸಿಲೆಬಸ್ಸನ್ನು ಕೂಡ ಬಿಡುಗಡೆ ಮಾಡಿರುವಂಥದ್ದು ಇದೆ. ಅಂದರೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಪದವೀಧರ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ವಿಷಯವಾರು ಇಲ್ಲಿ ಸಿಲೆಬಸ್ ಅಥವಾ ಪಠ್ಯಕ್ರಮವನ್ನು ಕೂಡ ನೀಡಿದ್ದಾರೆ. ಆ ಪಠ್ಯಕ್ರಮವನ್ನು ನಾನು ಈ ಒಂದು ವಿಡಿಯೋನಲ್ಲಿ ಮಾಡ್ತಾ ಇದ್ದೇನೆ. ಮೊದಲೇ ಬಾರಿಗೆ ಜನರಲ್ ನಾಲೆಡ್ಜ್ಗೆ ಸಂಬಂಧಪಟ್ಟಂತೆ ಅಂದರೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಏನು ಸಿಲೆಬಸ್ ಅಥವಾ ಪಠ್ಯಕ್ರಮ ಇದೆ ಅನ್ನೋದನ್ನು ನೋಡೋದಾದರೆ, ಫೇಮಸ್ ಬುಕ್ಸ್ ಆ್ಯಂಡ್ ಆಥರ್ಸ್ ಅಂದರೆ ವಿಖ್ಯಾತರಾದಂತಹ ಅಂದರೆ ವಿಖ್ಯಾತ ಅಂದರೆ ಪ್ರಸಿದ್ಧವಾದಂಥ ಪುಸ್ತಕಗಳ ಬಗ್ಗೆ ಓದಬೇಕಾಗತ್ತೆ. ಮತ್ತು ಪ್ರಸಿದ್ಧರಾದಂಥ ಏನು ಲೇಖಕರು ಬರ್ತಾರೋ ಅವರ ಬಗ್ಗೆ ನಾವು ಓದಬೇಕು. ಎರಡನೇದಾಗಿ ಇಂಪಾರ್ಟೆಂಟ್ ಇನ್ವೆನ್ಷನ್ಸ್ ಆ್ಯಂಡ್ ಡಿಸ್ಕವರೀಸ್ ಅಂದರೆ ಪ್ರಮುಖವಾದಂತಹ ಸಂಶೋಧನೆಗಳೇನು ಬರ್ತವೋ ಅದರ ಬಗ್ಗೆ ನಾವು ಅದರ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾಗತ್ತೆ. ಮೂರನೇದಾಗಿ ಬೇಸಿಕ್ ಸೈನ್ಸ್ ಅಂದರೆ ಮೂಲಭೂತ ವಿಜ್ಞಾನ ಅಂತ ಏನು ಹೇಳ್ತೀವಿ, ಮೂಲ ವಿಜ್ಞಾನದ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾಗತ್ತೆ. ಸೈಂಟಿಫಿಕ್ ಫೆನಾಮಿನನ್ ಅಂದರೆ ವೈಜ್ಞಾನಿಕವಾದಂತಹ ವಿಚಾರಗಳ ಬಗ್ಗೆ ಅಧ್ಯಯನ ಮಾಡಬೇಕು ನಾವು. ಹೈಜಿನ್ ಆ್ಯಂಡ್ ಫಿಸಿಯಾಲಜಿ ಬಗ್ಗೆ ಅಧ್ಯಯನ ಮಾಡಬೇಕು. ಮತ್ತು ನೈರ್ಮಲ್ಯದ ಬಗ್ಗೆ ಅಂತ ಅಂದರೆ ಮಾನವನ ಒಂದು ವಿಚಾರ ತೆಗೆದುಕೊಂಡು ನೈರ್ಮಲ್ಯದ ಬಗ್ಗೆ ನಾವು ಮಾತಾಡಬೇಕಾಗತ್ತೆ. ಆಮೇಲೆ ಕ್ರೊನಾಲಜಿ ಆಫ್ ಈವೆಂಟ್ಸ್ ಇನ್ ವರ್ಲ್ಡ್ ಹಿಸ್ಟ್ರಿ ಅಂದರೆ ಜಾಗತಿಕ ಇತಿಹಾಸದ ಒಂದು ಕಾಲಾನುಕ್ರಮಣಿಕೆ ಬಗ್ಗೆ ನಾವು ಅದು ಅಧ್ಯಯನ ಮಾಡಬೇಕು. ಆಮೇಲೆ ಗ್ಲಿಂಪ್ಸಸ್ ಆಫ್ ಇಂಡಿಯನ್ ಹಿಸ್ಟ್ರಿ, ಭಾರತದ ಇತಿಹಾಸದ ಬಗ್ಗೆ ಸಂಬಂಧಪಟ್ಟಂತೆ ಅಧ್ಯಯನ ಮಾಡಬೇಕು. ಆಮೇಲೆ ಜಿಯೋಗ್ರಫಿಕಲ್ ಐಟಮ್ಸ್ ಅಂದರೆ ಭೌಗೋಳಿಕ ವಿಷಯಗಳ ಬಗ್ಗೆ ಬೇಸಿಕ್ಕಾಗಿ ನಾವು ಅಧ್ಯಯನ ಮಾಡಬೇಕಾಗತ್ತೆ. ಆಮೇಲೆ 8ನೇದಾಗಿ ಸ್ಪೋರ್ಟ್ಸ್ ಅಂದರೆ ಕ್ರೀಡೆಗಳ ಬಗ್ಗೆ, ಅದು ಇಂಟರ್ನ್ಯಾಷನಲ್ ಆ್ಯಂಡ್ ನ್ಯಾಷನಲ್ ಫಿಗರ್ಸ್ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಗೈದಂಥ ವ್ಯಕ್ತಿಗಳ ಬಗ್ಗೆ ಅಧ್ಯಯನ ಮಾಡಬೇಕಾಗತ್ತೆ. ಆಮೇಲೆ ಅವಾರ್ಡ್ಸ್, 9ನೇದು ಅವಾರ್ಡ್ಸ್, ಆನರ್ಸ್ ಆ್ಯಂಡ್ ಪ್ರೈಸಸ್, ಪಾರಿತೋಷಕಗಳು, ಬಹುಮಾನಗಳು ಏನು ಬಂದಿದೆಯೋ ಅದರ ಬಗ್ಗೆ ನಾವು ಅಧ್ಯಯನ ಮಾಡಬೇಕು. 10ನೇದು ಇಂಡಿಯನ್ ಕಲ್ಚರ್ ಅಂದರೆ ಭಾರತೀಯ ಸಂಸ್ಕೃತಿ, ಲ್ಯಾಂಡ್ ಆ್ಯಂಡ್ ಪೀಪಲ್, ಇಲ್ಲಿನ ಪ್ರದೇಶ ಮತ್ತು ಜನರು, ಅವರ ಏನು ಹಬ್ಬಗಳು ಏನು ಬರ್ತವೋ ಅವನ್ನೆಲ್ಲನೂ ಕೂಡ ನಾವು ಇದರಲ್ಲಿ ಅಧ್ಯಯನ ಮಾಡಬೇಕಾಗತ್ತೆ. ಮತ್ತು ಫಿಸಿಕಲ್ ಜಿಯೋಗ್ರಫಿ ವಿಚಾರವನ್ನು ನೋಡಿದಾಗ ನಾವು ಭೂಗೋಳಶಾಸ್ತ್ರದ ಬಗ್ಗೆ ನಾವು ಮಾತನಾಡಿದಾಗ ಪಾಪ್ಯುಲೇಷನ್, ಜನಸಂಖ್ಯೆ ಬಗ್ಗೆ, ಲಿಟ್ರಸಿ, ಸಾಕ್ಷರತೆ ಬಗ್ಗೆ, ನ್ಯಾಚುರಲ್ ರೀಸನ್ಸು ಮತ್ತು ಸ್ವಾಭಾವಿಕ ಪ್ರದೇಶಗಳೇನು ಬರ್ತವೆ ಅದು, ನ್ಯಾಚುರಲ್ ರಿಸೋರ್ಸಸ್, ಸ್ವಾಭಾವಿಕ ಸಂಪನ್ಮೂಲಗಳು, ಫುಡ್ ಕ್ರಾಪ್ಸು, ಆಹಾರ ಬೆಳೆಗಳು, ಮತ್ತು ನಾನ್ ಫುಡ್ ಕ್ರಾಪ್ಸು, ಆಹಾರೇತರ ಬೆಳೆಗಳ ಬಗ್ಗೆ, ಮೇಜರ್ ಇಂಡಸ್ಟ್ರೀಸ್, ಬಹಳ ಪ್ರಮುಖವಾದಂತಹ ಕೈಗಾರಿಕೆಗಳು, ಪ್ರಾಜೆಕ್ಟ್ಸ್, ಯೋಜನೆಗಳು, ಪಬ್ಲಿಕ್ ಅಂಡರ್ಟೇಕಿಂಗ್ಸು, ಸಾರ್ವಜನಿಕ ಉದ್ದಿಮೆಗಳು ಬರುತ್ತೆ. ಇಂಡಿಯನ್ ಆರ್ಟ್ ಮತ್ತು ಭಾರತೀಯ ಕಲೆ, ವಾಸ್ತುಶಿಲ್ಪದ ಬಗ್ಗೆ ನಾವು ಅಧ್ಯಯನ ಮಾಡಬೇಕು. ಮತ್ತು ಕ್ಲಾಸಿಕಲ್ ಅವಾರ್ಡ್ಸ್ ಫಾರ್ ವೇರಿಯಸ್ ಅಚೀವ್ಮೆಂಟ್ಸು, ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆಗೈದಂಥ ವ್ಯಕ್ತಿಗಳಿಗೆ ಅವರ ಸಾಧನೆಯ ಬಗ್ಗೆ ಕೊಟ್ಟಿದ್ದಂಥ ಬಹುಮಾನಗಳು, ಪಾರಿತೋಷಕಗಳು, ನ್ಯಾಷನಲ್ ಪಾಲಿಸಿ ಆ್ಯಂಡ್ ಎಜುಕೇಷನ್ ಅಂದರೆ ಇದು ರಾಷ್ಟ್ರೀಯ ಶಿಕ್ಷಣ ನೀತಿ ಬಗ್ಗೆ ನಾವು NEP ಬಂದಿದೆ ನೋಡಿ ಈಗ, ಅದರ ಬಗ್ಗೆಯೂ ಕೂಡ ನೋಡಬೇಕಾಗತ್ತೆ. ಆಮೇಲೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಭಾರತ ಸಂವಿಧಾನ, ಅದರ ಬಗ್ಗೆ ಅಧ್ಯಯನ ಮಾಡಬೇಕು. ಮೇಜರ್ ಐಟಮ್ಸು, ಅದರಲ್ಲಿ ಬರುವಂಥದ್ದು ಮುಖ್ಯವಾದಂಥ ವಿಷಯಗಳು, ಯೂನಿಯನ್ ಗೌರ್ಮೆಂಟ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಬಗ್ಗೆ ಅಧ್ಯಯನ ಮಾಡಬೇಕು. ಕ್ಯಾಬಿನೆಟ್ಸು, ಸಚಿವ ಸಂಪುಟ, ಇಂಡಿಯನ್ ಲೀಡರ್ಸ್ ಆಫ್ ಇಂಟರ್ನ್ಯಾಷನಲ್ ಆ್ಯಂಡ್ ನ್ಯಾಷನಲ್ ರೆಕಗ್ನಿಷನ್, ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಂಥ ರಾಷ್ಟ್ರೀಯ ನಾಯಕರ ಬಗ್ಗೆ ಓದಬೇಕಾಗತ್ತೆ. ಹೂ ಇಂಡಿಯಾ, ಕರೆಂಟ್ ಇಂಟರ್ನ್ಯಾಷನಲ್ ಅಫೇರ್ಸ್, ಈಗ ಪ್ರಸ್ತುತ ಚಾಲ್ತಿಯಲ್ಲಿರುವಂತಹ ಪ್ರಸ್ತುತ ರಾಜಕೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುತ್ತಿರುವಂಥ ರಾಜಕೀಯ ವ್ಯವಹಾರಗಳು, ಇಂಡಿಯಾಸ್ ಫಾರಿನ್ ಪಾಲಿಸಿ, ಭಾರತದ ವಿದೇಶಾಂಗ ನೀತಿಗಳ ಬಗ್ಗೆ ಓದಬೇಕು. ಆಮೇಲೆ ಕರೆಂಟ್ ನ್ಯಾಷನಲ್ ಅಫೇರ್ಸ್ ಮತ್ತು ಪ್ರಸ್ತುತ ಪ್ರಚಲಿತ ರಾಷ್ಟ್ರೀಯ ವ್ಯವಹಾರಗಳ ವಿಚಾರಗಳ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾಗತ್ತೆ ಅನ್ನೋದನ್ನು ನೋಡಬೇಕು. ಇದು ಜನರಲ್ ನಾಲೆಡ್ಜ್ಗೆ ಸಂಬಂಧಪಟ್ಟಂಥ ವಿಚಾರ. ಮತ್ತು ಹಿಸ್ಟ್ರಿಗೆ ಸಂಬಂಧಪಟ್ಟ ವಿಚಾರವನ್ನು ನೋಡೋಕೆ ಹೋದಾಗ ಮಿಡಿವಲ್ ಇಂಡಿಯಾ, ರಿಲಿಜಿಯಸ್ ಆ್ಯಂಡ್ ಸೋಷಿಯಲ್ ರಿಫಾರ್ಮ್ ಮೂಮೆಂಟ್ಸ್ ಅಂದರೆ ಭಾರತದ ರಾಷ್ಟ್ರೀಯ ಚಳುವಳಿಗಳು, ಸಾಮಾಜಿಕ ಸುಧಾರಣೆಗೆ ಚಳುವಳಿಗಳು, ಧಾರ್ಮಿಕತೆ,
ದೆಹಲಿ ಸುಲ್ತಾನರು, ಡೆಲ್ಲಿ ಸುಲ್ತಾನ್ಸ್, ಭಕ್ತಿ ಮೂಮೆಂಟು, ಭಕ್ತಿ ಚಳುವಳಿ ಬಗ್ಗೆ ಅಧ್ಯಯನ ಮಾಡಬೇಕು. ವಿಜಯನಗರ ಎಂಪೈರ್ಸು, ವಿಜಯನಗರ ಸಾಮ್ರಾಜ್ಯದ ಬಗ್ಗೆ, ಬಹಮನಿ ಸಾಮ್ರಾಜ್ಯದ ಬಗ್ಗೆ ಮಾತನಾಡಬೇಕಾಗತ್ತೆ. ಗ್ರೇಟ್ ಮೊಘಲರ ಬಗ್ಗೆ, ಮರಾಠರ ಬಗ್ಗೆ ಮತ್ತು ಸುಧಾರಣೆ ಏನೇನು ಆಯಿತು ಅನ್ನೋದ್ರ ಬಗ್ಗೆ ನೋಡಬೇಕಾಗುತ್ತೆ. ಜಿಯೋಗ್ರಫಿಕಲ್ ಡಿಸ್ಕವರೀಸ್, ಭೌಗೋಳಿಕ ಅನ್ವೇಷಣೆಗಳ ಬಗ್ಗೆ, ಫಾರಿನ್ ಇನ್ವೇಷನ್, ವಿದೇಶಿಯರ ಆಕ್ರಮಣದ ಬಗ್ಗೆ ನಾವು ಅಧ್ಯಯನ ಮಾಡಬೇಕು. ರೈಸ್ ಆಫ್ ಇಂಗ್ಲೀಷ್ನ ಇಂಗ್ಲೀಷರ ಒಂದು ಏಳಿಗೆ, ಮೈಸೂರಿನ ಸುಲ್ತಾನರು, ಒಡೆಯರು, ಮೈಸೂರಿನ ಒಡೆಯರು ಅವ್ರ ಬಗ್ಗೆ ಅಧ್ಯಯನ ಮಾಡಬೇಕು. ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂದರೆ ಇದು ಸ್ವಾತಂತ್ರ್ಯ ಚಳುವಳಿಯ ಪ್ರಥಮ ಚಳುವಳಿ ಬಗ್ಗೆ ಓದಬೇಕಾಗತ್ತೆ. ನ್ಯಾಷನಲ್ ಮೂವ್ಮೆಂಟ್, ರಾಷ್ಟ್ರೀಯ ಚಳುವಳಿ ಬಗ್ಗೆ ಓದಬೇಕಾಗತ್ತೆ. ಗಾಂಧಿ ಯುಗ ಮತ್ತು ಪಾರ್ಟಿಷನ್ ಆ್ಯಂಡ್ ಇಂಡಿಪೆಂಡೆನ್ಸ್, ಭಾರತದ ವಿಭಜನೆ ಆಗಿದ್ದಂಥ ಸಂದರ್ಭದಲ್ಲಿ ಮತ್ತು ಸ್ವಾತಂತ್ರ್ಯದ ಬಗ್ಗೆ ನಾವು ಅಧ್ಯಯನ ಮಾಡಬೇಕು. ಜಿಯೋಗ್ರಫಿಕಲ್ ಫಿಗರ್ಸ್ ಆನ್ ಹಿಸ್ಟ್ರಿ, ಜಿಯೋಗ್ರಫಿಕಲ್ ಫೀಚರ್ಸ್ ಆನ್ ಹಿಸ್ಟ್ರಿ, ಇತಿಹಾಸದ ಮೇಲೆ ಭೌಗೋಳಿಕದ ಪ್ರಭಾವ, ವಿಚಾರ ಮತ್ತು ಲಕ್ಷಣಗಳು. ಪ್ರೀ ಹಿಸ್ಟಾರಿಕ್ ಪೀರಿಯಡ್, ಏನ್ಷಿಯಂಟ್ ಸಿವಿಲೈಸೇಷನ್, ಪ್ರಾಚೀನ ಕಾಲದ ನಾಗರಿಕತೆ. ವೇದಿಕ್ ಏಜ್, ವೇದದ ಕಾಲ. ಬರ್ತ್ ಆಫ್ ನ್ಯೂ ರಿಲಿಜನ್ಸ್, ಹೊಸ ಧರ್ಮಗಳ ಉದಯ. ಮೌರ್ಯನರು ಮತ್ತು ಕುಶಾನರು, ಗುಪ್ತರು, ವರ್ಧಮಾನರು, ಸದರ್ನ್ ಡೈನಾಸ್ಟೀಸ್ ಮತ್ತು ದಕ್ಷಿಣ ಭಾರತದ ಆಳ್ವಿಕೆ. ರೈಸ್ ಆಫ್ ಕ್ರಿಶ್ಚಿಯಾನಿಟಿ, ಕ್ರೈಸ್ತ ಧರ್ಮದ ಏಳಿಗೆ ಆ್ಯಂಡ್ ಇಸ್ಲಾಂ, ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮದ ಏಳಿಗೆ. ಮಿಡಿವಲ್ ಯುರೋಪು, ಮಧ್ಯ ಯುರೋಪು. ರಜಪೂತರು, ರೈಸ್ ಆಫ್ ರೆವಲ್ಯೂಷನ್ಸ್ ಆ್ಯಂಡ್ ಈಕ್ವಾಲಿಟಿ, ಮತ್ತು ಚಳುವಳಿ ಮತ್ತು ಸಮಾನತೆಯ ಬಗ್ಗೆ ಹೋರಾಟ. ಕಾನ್ಸ್ಟಿಟ್ಯೂಷನ್ ಡೆವಲಪ್ಮೆಂಟ್ ಇನ್ ಇಂಡಿಯಾ, ಭಾರತದಲ್ಲಿ ಸಂವಿಧಾನದ ಅಭಿವೃದ್ಧಿ, ಪ್ರಗತಿ. ಮಾಡರ್ನ್ ವರ್ಲ್ಡ್, ಆಧುನಿಕ ಜಗತ್ತು. ಫಸ್ಟ್ ಆ್ಯಂಡ್ ಸೆಕೆಂಡ್ ವರ್ಲ್ಡ್ ವಾರ್, ಮೊದಲ ಮತ್ತು ಎರಡನೇ ಜಾಗತಿಕ ಯುದ್ಧ. ಕಾಂಟೆಂಪೊರರಿ ವರ್ಲ್ಡ್, ಮತ್ತು ಪ್ರಸ್ತುತ ಇರುವಂತಹ ಸಮಕಾಲೀನ ಪ್ರಪಂಚದ ಬಗ್ಗೆ ನಾವು ಇದರಲ್ಲಿ ಅಧ್ಯಯನ ಮಾಡಬೇಕಾಗತ್ತೆ. ಆಮೇಲೆ ಸಿವಿಕ್ಸ್ ಬಗ್ಗೆ ನೋಡೋಕೆ ಹೋದರೆ, ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಡೆವಲಪ್ಮೆಂಟ್, ಸಾಮಾಜಿಕ ಮತ್ತು ಆರ್ಥಿಕ ಪ್ರಗತಿ. ಮ್ಯಾನ್ ಆ್ಯಸ್ ಎ ಸಿಟಿಸನ್, ಇದು ನಾಗರಿಕನಾಗಿ ಮಾನವ. ಡೆಮಾಕ್ರಸಿ, ಪ್ರಜಾಪ್ರಭುತ್ವದ ಬಗ್ಗೆ ಓದಬೇಕು. ಲೋಕಲ್ ಸೆಲ್ಫ್ ಗೌರ್ಮೆಂಟು ಅಂದರೆ ಸ್ಥಳೀಯ ಸರ್ಕಾರಗಳು. ಡೆಮಾಕ್ರಸಿ ಅಟ್ ವರ್ಕ್ ಇನ್ ಇಂಡಿಯಾ, ಭಾರತದಲ್ಲಿ ಪ್ರಜಾಪ್ರಭುತ್ವದ ಆಳ್ವಿಕೆ. ಗೌರ್ಮೆಂಟ್ ಅಟ್ ಸ್ಟೇಟ್ ಲೆವೆಲ್ಲು, ರಾಜ್ಯ ಮಟ್ಟದಲ್ಲಿ ರಾಜ್ಯ ಸರ್ಕಾರಗಳು. ಗೌರ್ಮೆಂಟ್ ಅಟ್ ದ ಸೆಂಟರ್ಸ್, ಕೇಂದ್ರ ಮಟ್ಟದಲ್ಲಿರುವಂಥ ಸರ್ಕಾರಗಳು. ಡಿಫೆನ್ಸ್ ಆಫ್ ದ ಕಂಟ್ರಿ, ರಾಷ್ಟ್ರೀಯ ಭದ್ರತೆ. ಚಾಲೆಂಜಸ್ ಆ್ಯಂಡ್ ಪ್ರಾಬ್ಲಮ್ಸ್ ಆಫ್ ಇಂಡಿಯಾ, ಭಾರತಕ್ಕಿರುವಂಥ ಸಮಸ್ಯೆಗಳು ಮತ್ತು ಸವಾಲುಗಳು. ಇಂಡಿಯಾ ಆ್ಯಂಡ್ ದ ವರ್ಲ್ಡ್, ಭಾರತ ಮತ್ತು ಪ್ರಪಂಚ. ವರ್ಲ್ಡ್ ಪ್ರಾಬ್ಲಮ್ಸ್, ಜಾಗತಿಕ ಸಮಸ್ಯೆಗಳು. ಆ್ಯಂಡ್ ಇಂಡಿಯಾಸ್ ಪಾಲಿಸಿ, ಭಾರತದ ನೀತಿ ಮತ್ತು ಜಗತ್ತಿನ ಸಮಸ್ಯೆಗಳ ಬಗ್ಗೆ ಓದಬೇಕಾಗತ್ತೆ. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಭಾರತದ ಸಂವಿಧಾನದ ಬಗ್ಗೆಯೂ ಕೂಡ ನಾವು ಓದಬೇಕು. ಜಿಯೋಗ್ರಫಿ ಬಗ್ಗೆ ಓದಬೇಕು ಅಂದರೆ ಫಿಸಿಕಲ್ ಜಿಯೋಗ್ರಫಿ ಅಂದರೆ ಭೌತಿಕ ಭೂಗೋಳಶಾಸ್ತ್ರ, ಪ್ರಾಕೃತಿಕ ಭೂಗೋಳಶಾಸ್ತ್ರದ ಬಗ್ಗೆ. ಎನ್ವಿರಾನ್ಮೆಂಟು, ಪರಿಸರ. ಲೇಯರ್ಸ್ ಆಫ್ ದ ಅರ್ತ್, ಭೂಮೇಲ್ಮೈ ಪದರಗಳು. ರಿಸೋರ್ಸಸ್, ಸಂಪನ್ಮೂಲಗಳು. ನ್ಯಾಚುರಲ್ ರೀಜನ್ಸ್ ಆಫ್ ದ ಅರ್ತ್, ಭೂಮಿಯ ಮೇಲಿನ ಸ್ವಾಭಾವಿಕ ಪ್ರದೇಶಗಳು. ವರ್ಲ್ಡ್ ಕ್ಲೈಮೇಟ್, ಜಾಗತಿಕ ತಾಪಮಾನದ ಬಗ್ಗೆ. ವರ್ಲ್ಡ್ ನ್ಯಾಚುರಲ್, ವೆಜಿಟೇರಿಯನ್, ಜಾಗತಿಕ ಸಂಪನ್ಮೂಲ. ಹ್ಯೂಮನ್ ಆಕ್ಯುಪೇಷನ್ಸ್, ಮಾನವನ ಒಂದು ವಸತಿ. ಹ್ಯೂಮನ್ ಇಂಟ್ರಾಕ್ಷನ್ ವಿತ್ ಎನ್ವಿರಾನ್ಮೆಂಟ್, ಪರಿಸರದೊಂದಿಗೆ ಮಾನವನ ಒಂದು ಇಂಟ್ರಾಕ್ಷನ್ನು, ಅವನ ಒಂದು ಪ್ರತಿಕ್ರಿಯೆ ಏನು ಅನ್ನೋದ್ರ ಬಗ್ಗೆ. ಇಂಡಿಯಾ ಆ್ಯಂಡ್ ಏಷ್ಯಾ, ಭಾರತ ಮತ್ತು ಏಷ್ಯಾ. ಆಫ್ರಿಕಾ, ನಾರ್ತ್ ಅಮೇರಿಕಾ, ಸೌತ್ ಅಮೇರಿಕಾ. ಆಸ್ಟ್ರೇಲಿಯಾ, ಯುರೋಪ್ ಆ್ಯಂಡ್ ಅಮೇರಿಕಾ. ಭಾರತ ಮತ್ತು ಏಷ್ಯಾ, ಅಮೇರಿಕಾ, ನಾರ್ತ್ ಅಮೇರಿಕಾ, ಸೌತ್ ಅಮೇರಿಕಾ, ಆಸ್ಟ್ರೇಲಿಯಾ, ಯುರೋಪ್ ಬಗ್ಗೆ ನಾವು ಅಂಟಾರ್ಟಿಕಾ ಅದ್ರ ಬಗ್ಗೆ ಓದಬೇಕಾಗತ್ತೆ. ಫಿಸಿಕಲ್ ಡಿವಿಷನ್ಸ್ ಬಗ್ಗೆ ಓದಬೇಕು. ಕ್ಲೈಮೇಟು, ನ್ಯಾಚುರಲ್, ವೆಜಿಟೇರಿಯನ್, ಅನಿಮಲ್ ಲೈಫ್ ಬಗ್ಗೆ ಓದಬೇಕಾಗತ್ತೆ. ರಿಸೋರ್ಸಸ್, ಸಂಪನ್ಮೂಲಗಳ ಬಗ್ಗೆ. ಕೃಷಿ ಬಗ್ಗೆ, ಮಿನರಲ್ಸು ಅಂದರೆ ಖನಿಜ ಸಂಪನ್ಮೂಲಗಳ ಬಗ್ಗೆ. ಆ್ಯಂಡ್ ಪವರ್ ರಿಸೋರ್ಸಸ್, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟು. ಟ್ರಾನ್ಸ್ಪೋರ್ಟ್ ಅಂದರೆ ಕೈಗಾರಿಕಾ ಅಭಿವೃದ್ಧಿ. ಟ್ರಾನ್ಸ್ಪೋರ್ಟ್, ಸಾರಿಗೆ ಮತ್ತು ಸಂಪರ್ಕ. ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್. ಲೇಯರ್ಸ್ ಆಫ್ ಅಟ್ಮಾಸ್ಫಿಯರ್, ಯೂನಿವರ್ಸ್. ಇಷ್ಟದನ್ನು ಕೂಡ ಅದರಲ್ಲಿ ಓದಬೇಕಾಗತ್ತೆ. ಎಕನಾಮಿಕ್ಸ್ನಲ್ಲಿ ಓದಬೇಕು ಅಂದರೆ ಎಕನಾಮಿಕ್ಸ್, ಅರ್ಥಶಾಸ್ತ್ರ, ಅದರ ಅರ್ಥ ಮತ್ತು ವ್ಯಾಖ್ಯಾನಗಳು. ಬೇಸಿಕ್ ಕಾನ್ಸೆಪ್ಟು, ಮೂಲಭೂತ ಪರಿಕಲ್ಪನೆಗಳು. ನ್ಯಾಷನಲ್ ಇನ್ಕಮು, ರಾಷ್ಟ್ರೀಯ ಆದಾಯ. ಫಾರ್ಮ್ಸ್ ಆಫ್ ಎಕನಾಮಿಕ್ ಸಿಸ್ಟಮು, ಏನು ಆರ್ಥಿಕ ವ್ಯವಸ್ಥೆಯ ವಿಧಗಳು. ಮತ್ತು ಇನ್ಸ್ಟಿಟ್ಯೂಷನಲ್ ಸೆಟಪ್ಪು, ಸಾಂಸ್ಥಿಕ ಒಂದು ಪ್ರಗತಿ. ಇನ್ಫ್ರಾಸ್ಟ್ರಕ್ಚರ್ ಆಫ್ ಇಂಡಿಯನ್ ಎಕನಾಮಿ, ಭಾರತೀಯ ಅರ್ಥವ್ಯವಸ್ಥೆಯ ಒಂದು ಮೂಲ ಸೌಕರ್ಯಗಳು ಏನೇನು ಬರ್ತವೆ. ಇಂಡಿಯನ್ ಅಗ್ರಿಕಲ್ಚರ್ ಡೆವಲಪ್ಮೆಂಟ್, ಭಾರತ ಕೃಷಿ ಅಭಿವೃದ್ಧಿ. ರಿಲೇಷನ್ ಬಿಟ್ವೀನ್ ಅಗ್ರಿಕಲ್ಚರ್ ಆ್ಯಂಡ್ ಇಂಡಸ್ಟ್ರಿ, ಕೃಷಿ ಮತ್ತು ಕೈಗಾರಿಕೆ ನಡುವಿನ ಸಂಬಂಧಗಳು. ಟ್ರೇಡ್
ವ್ಯಾಪಾರ, ಡೊಮೆಸ್ಟಿಕ್ ಆ್ಯಂಡ್ ಫಾರಿನ್ ಟ್ರೇಡ್ ಆಫ್ ಇಂಡಿಯಾ, ಭಾರತದ ಆಂತರಿಕ ಮತ್ತು ಬಾಹ್ಯ ವ್ಯಾಪಾರದ ಬಗ್ಗೆ ಓದಬೇಕಾಗತ್ತೆ. ಸ್ಟೇಟ್ ಆ್ಯಂಡ್ ಎಕನಾಮಿಕ್ ಡೆವಲಪ್ಮೆಂಟ್, ರಾಜ್ಯ ಮತ್ತು ಆರ್ಥಿಕ ಪ್ರಗತಿ ಬಗ್ಗೆ ನಾವು ಓದಬೇಕಾಗತ್ತೆ. ಇದು ಮುಖ್ಯವಾಗಿ ಜನರಲ್ ನಾಲೆಡ್ಜ್ಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ವಿಷಯಗಳನ್ನು ಅಧ್ಯಯನ ಮಾಡುವಂಥದ್ದು ಕೂಡ ಬರುತ್ತೆ. ಇದನ್ನು ಎಲ್ಲರೂ ಕೂಡ ಒಮ್ಮೆ ನೋಡಿಕೊಂಡು ನೀವು ಅಧ್ಯಯನ ಮಾಡಿದರೆ ಈ ಒಂದು ಪರೀಕ್ಷೆಯಲ್ಲಿ ಉತ್ತಮವಾದಂಥ ಅಂಕಗಳನ್ನು ತೆಗೆದುಕೊಂಡು ಇದರಲ್ಲಿ ಒಂದು ಸಕ್ಸಸ್ಸನ್ನು ಅಥವಾ ಯಶಸ್ಸನ್ನು ಗಳಿಸುವಂಥ ಒಂದು ಅವಕಾಶ ನಮಗೆ ಸಿಗುತ್ತೆ ಅಂತ ಹೇಳ್ತಾ ನನ್ನ ಒಂದು ಈ ವಿಡಿಯೋವನ್ನು ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.